ಎಲ್ಲರಿಗೂ ನಮಸ್ಕಾರ. ಆರ್ ಜೆ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಶಾವಿಗೆ ಉಪ್ಪಿಟ್ಟು. ಬೇಕಾಗಿರುವ ಪದಾರ್ಥಗಳು 4ರಿಂದ 5 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, ದೊಡ್ಡ ಈರುಳ್ಳಿ, ಆಮೇಲೆ 2ರಿಂದ 3 ಟೊಮೆಟೊ, ಸ್ವಲ್ಪ ಕರಿಬೇವು, 2ರಿಂದ 3 ಸ್ಪೂನು ಕಡಲೆಬೇಳೆ, ಸ್ವಲ್ಪ ಸಾಸಿವೆ. ಇಲ್ಲಿ ನಾನು 1 ಕಪ್ ಶಾವಿಗೆ ತೊಗೊಂಡಿದ್ದೀನಿ. ಈಗ ಒಂದು ಪ್ಯಾನಲ್ಲಿ 2ರಿಂದ 3 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕ್ಕೋಬೇಕು. ಅದಾದಮೇಲೆ ಸಾಸಿವೆ, ಆಮೇಲೆ ಕಡಲೆಬೇಳೆ, ಅದು 1 ನಿಮಿಷ ಫ್ರೈ ಆಗಲಿ. ಆಮೇಲೆ ಕರಿಬೇವು, ಆಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹುರಿಬೇಕು. ಈಗ ಇದು ಬ್ರೌನ್ ಕಲರ್ ಆಗಿದೆ. ಇದಕ್ಕೆ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಟೊಮೆಟೊ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಬೇಕಾದರೆ ನೀರು ಹಾಕುವಾಗ ರುಚಿ ನೋಡಿ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಈಗ 1 ಕಪ್ ಶಾವಿಗೆಗೆ 2 ಕಪ್ ನೀರು ಹಾಕ್ಕೋಬೇಕು. ಫುಲ್ ಡ್ರೈ ಬೇಕಂತಂದರೆ 1 ಕಪ್ ಶಾವಿಗೆಗೆ 2 ಕಪ್ ನೀರು ಹಾಕ್ಕೊಳ್ಳಿ. ಇಲ್ಲ ಸ್ವಲ್ಪ ನೀರು ಬೇಕು ಅಂತಂದರೆ 1 ಕಪ್ ಶಾವಿಗೆಗೆ 3 ಕಪ್ ನೀರು ಹಾಕ್ಕೊಳ್ಳಿ. ಈಗ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಉಪ್ಪು ನೋಡ್ಕೊಳ್ಳಿ. ಉಪ್ಪು ಏನಾದರೂ ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಶಾವಿಗೆ ತೊಗೊಂಡಿರೋ ಮೆಜರ್ಮೆಂಟಿಗೆ 1 ಕಪ್ ಶಾವಿಗೆಗೆ 2 ಕಪ್ ನೀರು ಹಾಕಿದ್ದೆ. ಸೊ ಶಾವಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಶಾವಿಗೆ ಫುಲ್ ಬೆಂದಿದೆ, ನೀರು ಡ್ರೈ ಆಗಿದೆ, ನೋಡ್ತಿರ್ಬೋದು ನೀವು. ಈ ಅದಕ್ಕೆ ಮಾಡಬೇಕು. ಇನ್ನೊಂದು ಸ್ವಲ್ಪ ಡ್ರೈ ಬೇಕಂತಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಅದು ಫುಲ್ ಡ್ರೈ ಆಗುತ್ತೆ. ಈಗ ನೋಡಿ ಶಾವಿಗೆ ಫುಲ್ ಡ್ರೈ ಆಗಿ ಫುಲ್ ಉದುರಾಗಿದೆ. ಈಗ ನೀವು ಸರ್ವ್ ಮಾಡ್ಕೋಬೋದು.